ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋನಲ್ಲಿ ನಾವು ತಿಳಿಸಕ್ಕೆ ಹೊರಟಿರೋಂಥದ್ದು ಏನು ಅಂತ ಅಂದ್ರೆ, ನೀವು 10 ಕೆಲಸಗಳನ್ನ ಇದನ್ನ ಮಾಡಲೇಬೇಕು ಅನ್ನೋಂಥದ್ದು. ಯಾವುದು ಅಂದ್ರೆ, ನೀವು NRI ಆಗಿ ಇಂಡಿಯಾಗೆ ಅದು ಡಿಸೆಂಬರ್ ಅಥವಾ ಜಾನ್ವರಿ ಈಗ ಏನಾದ್ರು ಬರ್ತಾ ಇದ್ರೆ ಈ ಕೆಲಸಗಳನ್ನ ಮಾಡಲೇಬೇಕಾಗಿರುವಂತದ್ದು ಅನ್ನೋಂಥದ್ದು. ಇಂಪಾರ್ಟೆಂಟ್ ಆಗಿ ಹೇಳಲೇಬೇಕಾದ್ದು ಅಂತ ಅಂದ್ರೆ, ಒಂದು ನಿಮ್ಮ ಬ್ಯಾಂಕ್ಗೆ ಹೋಗ್ಬೇಕಾಗತ್ತೆ. ನಿಮ್ಮ ಯಾವ ಅಕೌಂಟ್ಗಳು ಯಾವ ಬ್ಯಾಂಕ್ ಅಲ್ಲಿ ಇದೆ ಆ ಬ್ಯಾಂಕ್ಗೆ ನೀವು ಹೋಗ್ಬೇಕಾಗತ್ತೆ. ಅಲ್ಲಿರುವಂತಹ ನಿಮ್ಮ NRI ರಿಲೇಶನ್ಶಿಪ್ ಮ್ಯಾನೇಜರ್ ಯಾರಿರ್ತಾರೆ ಅವ್ರನ್ನ ಒಂದ್ಸಲ ಭೇಟಿ ಮಾಡಬೇಕು. ಅವ್ರ ಜೊತೆಲಿ ಮಾತಾಡ್ತಾ ನೀವು ಮಾಡಲೇಬೇಕಾದಂತ ಕೆಲಸಗಳು ಏನೇನು ಅಂತಂದ್ರೆ, ನಿಮ್ಮ KYC ಡೀಟೇಲ್ಸ್ ಏನಿರುತ್ತೆ, ಬ್ಯಾಂಕಲ್ಲಿ ಸೇವ್ ಆಗಿರುವಂತ ನಿಮ್ಮ ಡೀಟೇಲ್ಸ್ ಏನಿರುತ್ತೆ KYC ಡೀಟೇಲ್ಸ್, ಇದನ್ನ ಅಪ್ಡೇಟ್ ಮಾಡಿಸಿ. ನಿಮ್ಮ ಪಾಸ್ಪೋರ್ಟ್ ನಂಬರ್ ಏನಾದರೂ ಚೇಂಜ್ ಆಗಿದ್ರೆ ಅಥವಾ ಏನಾದರೂ ವೀಸಾದ್ದು ರಿನ್ಯೂ ಆಗಿ ಹೊಸ ಡೀಟೇಲ್ಸ್ ಬಂದಿತ್ತು ಅಂದರೆ, ಅಥವಾ ನಿಮ್ಮ ಅಡ್ರೆಸ್ ನೀವು ಯಾವ ದೇಶದಲ್ಲಿರ್ತೀರಾ ಆ ದೇಶದ ಅಡ್ರೆಸ್ ಏನಾದರೂ ಚೇಂಜ್ ಆಗಿತ್ತು ಅಂದರೆ, ಈ ಎಲ್ಲ ಇನ್ಫಾರ್ಮೇಷನ್ನ ನಿಮ್ಮ KYC ಡೀಟೇಲ್ಸ್ನಲ್ಲಿ ಒಂದು ಸರ್ತಿ ಅಪ್ಡೇಟ್ ಮಾಡಿಸ್ಬೇಕು, ವೆರಿ ಇಂಪಾರ್ಟೆಂಟ್ಲಿ. ಎರಡನೇದು ಬ್ಯಾಂಕಲ್ಲೇ ಮಾಡಬೇಕಾದ್ದು ಅಂದರೆ, ಸಾಕಷ್ಟು ಜನ NRIಗಳು ಇಲ್ಲಿ ಬ್ಯಾಂಕ್ ಲಾಕರ್ಸ್ನ ಇಟ್ಟಿರ್ತಾರೆ ಫಾರ್ ದೇರ್ ಸೆಕ್ಯೂರಿಟಿ ಅದಕ್ಕೆ ಅಂತ. ಅದರದ್ದು ಏನಾಗಿದೆ, ಅದರ ಟರ್ಮ್ಸ್ ಏನಾದರೂ ಚೇಂಜ್ ಆಗಿದೆ ಅಥವಾ ಅದರದ್ದು ಬಿಲ್ ಏನಿರುತ್ತೆ ಮಂತ್ಲಿ ಅಥವಾ ಇಯರ್ಲಿ ಬಿಲ್ ಏನಿರುತ್ತೆ ಅದೇನಾದರೂ ಚೇಂಜ್ ಆಗಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದು ಕರೆಕ್ಟಾಗಿ ನಿಮಗೆ ಓಕೆ ಅನಿಸಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಿದ್ರೆ ಡಿಸ್ಕಂಟಿನ್ಯೂ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಆಫರ್ಸ್ ಇದೆನಾ ಅಂತ ಕೂಡ ಬ್ಯಾಂಕ್ಗಳಲ್ಲಿ ಚೆಕ್ ಮಾಡಬಹುದು. ಇದನ್ನು ಮಾಡಲೇಬೇಕಾದ್ದು. ಆ್ಯಂಡ್ ಮೂರನೇದು ಇಂಪಾರ್ಟೆಂಟ್ಲಿ ಬ್ಯಾಂಕಲ್ಲಿ ಮಾಡಲೇಬೇಕಾದ್ದು ಅಂತಂದರೆ, ಎಷ್ಟೋ ಜನ ನಾವು ಇಲ್ಲಿ ಇಂಡಿಯಾನಲ್ಲಿದ್ದಾಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ತಿರ್ತೀವಿ. ಇದೆಲ್ಲದೂ ಇದ್ದೇ ಇರುತ್ತೆ. ಇನ್ ಕೇಸ್ ನಮ್ಮದು ಯಾವುದೋ ಒಂದು ಬ್ಯಾಂಕಲ್ಲೋ ಅಥವಾ ಇನ್ನೊಂದು ಕಡೆಗೋ ಯಾವುದಾದ್ರೂ ಅಕೌಂಟ್ ಯೂಸ್ ಆಗಲಾರ್ದಾಗಿದ್ದು, ಎಷ್ಟೋ ವರ್ಷಗಳಿಂದ ಅದನ್ನು ಯೂಸೇ ಮಾಡಿಲ್ಲ, ಮರ್ತು ಬಿಟ್ಟಿದ್ದೀವಿ ನಾವು ಅಂತಾದರೆ, ಆ ತರಹದ ಅಕೌಂಟ್ಗಳೇನಿರುತ್ತೆ ಬ್ಯಾಂಕ್ ಅಕೌಂಟ್ಗಳು, ಅವು ಡಾರ್ಮ್ಯಾಟ್ ಅಕೌಂಟ್ ಆಗಿಬಿಟ್ಟಿರುತ್ತೆ. ಅದೇನಾದರೂ ಆ ಸ್ಟೇಟಲ್ಲಿ ಇತ್ತು ಅಂದರೆ ಆ ಅಕೌಂಟ್ಗಳನ್ನ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ಅಂತ. ಆ್ಯಂಡ್ ಕೊನೆಯದಾಗಿ ಅಂದರೆ, ಬ್ಯಾಂಕಿಗೆ ಹೋಗ್ತೀವಿ ಅಂತ ಅಂದಾಗ ಬ್ಯಾಂಕ್ ಸ್ಟಾಫಿಗೆ ಅಥವಾ ನಿಮ್ಮ NRI ರಿಲೇಷನ್ಶಿಪ್ ಮ್ಯಾನೇಜರ್ ಇರ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಅಥವಾ ನಮ್ಗೆ ಯಾರೋ ಗೊತ್ತಿರುವಂಥ ಅಲ್ಲಿ ಆಫೀಸರ್ ಇರ್ಬೋದು, ಅವ್ರಿಗೆ ಏನಾದರೂ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಥರ ಏನಾದರೂ ತೊಗೊಂಡು ಹೋಗಿ ಕೊಟ್ಟರೆ ಇಟ್ ವಿಲ್ ಬಿ ಅ ಗ್ರೇಟ್ ಥಿಂಗ್ ಅನ್ನೋಂಥದ್ದು. ಇದು ಮೊದಲನೇದಾಗಿ ಮಾಡಲೇಬೇಕಾದಂಥ ಕೆಲಸಗಳು ಬ್ಯಾಂಕ್ನಲ್ಲಿ. ಬ್ಯಾಂಕ್ ಕೆಲಸ ಆಯಿತು. ವಾಟ್ ನೆಕ್ಸ್ಟ್ ಅಂತ ಅಂದರೆ, ಚಾರ್ಟರ್ಡ್ ಅಕೌಂಟೆಂಟ್ CA ಯಾರಿರ್ತಾರೆ ಅವ್ರನ್ನ ನಾವು ಮೀಟ್ ಮಾಡಲೇಬೇಕು. ಯಾಕೆ ಅಂದರೆ, ನಮ್ಮ ಟ್ಯಾಕ್ಸು ಅಥವಾ ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅನ್ನೋಂಥದ್ದನ್ನು ಎಲ್ಲದ್ರದ್ದು ನಮ್ಮ CAನೇ ನೋಡ್ಕೊಳ್ತಾ ಇರ್ತಾರೆ, ನಮ್ಮ ಫೈನಾನ್ಸ್ ರಿಲೇಟೆಡ್ ಇದನ್ನು. ಸೊ ಹಾಗಾಗಿ ಚಾರ್ಟರ್ಡ್ ಅಕೌಂಟೆಂಟ್ನ ಮೀಟ್ ಮಾಡಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಏನು ವಿಚಾರಗಳನ್ನ ನಾವು ಕ್ಲಾರಿಟಿ ತೊಗೊಳ್ಬೇಕು ಅಂತ ಅಂದರೆ, ನಮ್ಮ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಕಳೆದ ವರ್ಷ ಅಥವಾ ಕಳೆದ ವರ್ಷ ಮಾಡಿರೋಂಥ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನಿರುತ್ತೆ ಅದನ್ನು ರಿವ್ಯೂ ಮಾಡೋವಂಥದ್ದು ಒಂದು. ಎರಡನೇದು, TDS ರೀಫಂಡ್ಸ್ಗಳನ್ನ ನಾವು ತೊಗೊಂಡಿರಲಾರ್ದಂಥ ಸಾಧ್ಯತೆ ಇರುತ್ತೆ. ಆ ತರಹದ್ದು ಏನಾದರೂ ಇತ್ತು ಅಂದರೆ TDS ರೀಫಂಡ್ಸ್ಗಳನ್ನ ನಾವು ನಮ್ಮ ಅಕೌಂಟಿಗೆ ಬರೋ ಹಾಗೆ ನೋಡ್ಕೊಳ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋವಂಥದ್ದು, ಯಾವುದಾದ್ರೂ ಪೆಂಡಿಂಗ್ ಇತ್ತು ಅಂದರೆ ಅದನ್ನು ಮಾಡೋವಂಥದ್ದು. ಆ್ಯಂಡ್ DTAA ಅಗ್ರಿಮೆಂಟ್ಸ್ ಪ್ರಕಾರ ಎಷ್ಟೊಂದು ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ, ಅದನ್ನು ಕೂಡ ನಿಮ್ಮ CA ಯಾರಿರ್ತಾರೆ ಅವರ ಜೊತೆಯಲ್ಲಿ ನೀವು ಅದನ್ನು ಡಿಸ್ಕಸ್ ಮಾಡಿ ಅದರದ್ದು ಒಂದು ಬೆನಿಫಿಟ್ಸ್ ಏನಿರುತ್ತೆ ಅದನ್ನು ನೀವು ಆ್ಯಸ್ ಎ NRI ತೊಗೊಳ್ಬಹುದು ಅಂತ. ಜೊತೆಯಲ್ಲಿ ಅಗೇನ್ ಅಟ್ ದ ಎಂಡ್ ಆಫ್ ದ ಡೇ ನಾವು CAನ ಮೀಟ್ ಮಾಡ್ತಾ ಇದ್ದೀರಾ ಅಂದರೆ, ಇಫ್ ಯು ಆರ್ NRI ದೇ ಡೂ ಎಕ್ಸ್ಪೆಕ್ಟ್ ಏನಾದರೂ ಒಂದು ಸ್ಮಾಲ್ ಟೋಕನ್ ಆಫ್ ಗಿಫ್ಟ್ ಅಥವಾ ಏನಾದರೂ ಸಿಗಬಹುದು ಅನ್ನೋಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ CAನ ಮೀಟ್ ಮಾಡಿದಾಗ ಅದನ್ನು ಇಟ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಈಗ ಮೂರನೇ ವಿಚಾರ ಅಂತ ಅಂದರೆ, ನಮ್ಮ ರಿಯಲ್ ಎಸ್ಟೇಟು ಅಥವಾ ಪ್ರಾಪರ್ಟಿ ರಿಲೇಟೆಡ್ ಆಗಿ ನಾವು ಮಾಡಲೇಬೇಕಾದಂಥದ್ದು ಏನು ಅನ್ನೋಂಥದ್ದು. ಬಿಕಾಸ್ NRIಗಳಾಗಿ ನಾವು ಎಷ್ಟೋ ಒಂದು ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ಆ್ಯಂಡ್ ಪ್ರಾಪರ್ಟಿ ರಿಲೇಟೆಡ್ ಅಂತ ಅಂದರೆ, ಈಗ ನಮ್ಮ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಇರಬಹುದು ಅಥವಾ ಎಸ್ಪೆಷಲಿ ನಾವೇನಾದರೂ ಫ್ಲ್ಯಾಟ್ಗಳು ಅಥವಾ ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ರೆ ಅದರ ಅಸೋಸಿಯೇಷನ್ನಿನ ಡ್ಯೂಗಳು, ಕ್ಯಾಂಪ್ ಚಾರ್ಜಸ್ ಅಂತ ಏನು ಹೇಳ್ತೀವಿ, ಆ ಕ್ಯಾಂಪ್ ಚಾರ್ಜಸ್ಸು ಅಥವಾ ಅನ್ಪೇಯ್ಡ್ ಬಿಲ್ಸ್ ಯಾವುದಾದ್ರೂ ಇತ್ತು ಅಂದರೆ ಅದನ್ನು ನಾವು ಪೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಟ್ ವಿಲ್ ಸಾಲ್ವ್ ಮೆಜಾರಿಟಿ ಆಫ್ ದಿ ಪ್ರಾಬ್ಲಮ್. ಎಸ್ಪೆಷಲಿ ಅಪಾರ್ಟ್ಮೆಂಟ್ಸಲ್ಲಿ ಇವಾಗ ಕೇಳ್ತಾ ಇರೋವಂಥದ್ದು ಏನು ಅಂತಂದರೆ, ಅರೆ ಅವರು ದುಬೈಯಲ್ಲಿದ್ದಾರೆ, ಅದು ಅಮೇರಿಕನಲ್ಲಿದ್ದಾರೆ, ಅಥವಾ ಯುರೋಪಲ್ಲೆಲ್ಲೋ ಇದ್ದಾರೆ, ಇನ್ನು ಆಸ್ಟ್ರೇಲಿಯಾನಲ್ಲಿದ್ದಾರೆ, ಎಲ್ಲಾದರೂ ಇರಲಿ, ಔಟ್ಸೈಡ್ ಇಂಡಿಯಾ ಇದ್ದಾರೆ ಅಂತ ಅಂದ ಕೂಡಲೇ ಅವರ ಅಸೋಸಿಯೇಷನ್ನಿಗೆ ಪೇ ಮಾಡುವಂಥ ಒಂದು ಮೇಂಟೆನೆನ್ಸ್ ಫೀಸ್ ಏನಿರುತ್ತೆ ಅಪಾರ್ಟ್ಮೆಂಟ್ಸಲ್ಲಿ ಅದು ಮಿಸ್ ಆಗಿರುತ್ತೆ ಅನ್ನೋಂಥದ್ದು ಇರುತ್ತೆ. ಸೊ ಹಾಗಾಗಿ ಅದನ್ನು ಪೇ ಮಾಡಿದ್ರೆ ದಟ್ ವಿಲ್ ಬಿ ರಿಯಲಿ ಗುಡ್. ಎರಡನೇದು, ಪ್ರಾಪರ್ಟೀಸ್ ಇದ್ದಾಗ ಪ್ರಾಪರ್ಟಿ ಟ್ಯಾಕ್ಸ್ನ ನಾವು ಅದನ್ನು ಕಟ್ಟಿಬಿಟ್ಟು ಅದನ್ನು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು, ಅಥವಾ ಇನ್ ಕೇಸ್ ಏನಾದರೂ ಕಟ್ಟಿರೋದ್ರಲ್ಲಿ ಡಿಲೇ ಆಗಿದೆ ಅಥವಾ ಇದಿದೆ ಅಂದರೆ ಒಂದು ಸ್ವಲ್ಪ ಫೈನ್ ಇರುತ್ತೆ, ಅದನ್ನು ಕೂಡ ಸೇರಿಸಿ ಕಟ್ಟಿಬಿಟ್ರೆ ನಮ್ಮ ಪ್ರಾಪರ್ಟಿ ರಿಲೇಟೆಡ್ ಟ್ಯಾಕ್ಸಸ್ಗೆ ಇದಕ್ಕೆ ಯಾವುದೇ ಥರ ತೊಂದರೆ ಇರಲ್ಲ. ಆ್ಯಂಡ್ ಆಲ್ ಆಫ್ ದ್ಯಾಟ್ ವಿಲ್ ಬಿ ಟೇಕನ್ ಕೇರ್ ಆಫ್.
ಆ್ಯಂಡ್ ಇಂಪಾರ್ಟೆಂಟ್ಲಿ ಹೇಳಬೇಕಾಗಿರೋದು ಅಂದರೆ ಈ ಥರ ಪ್ರಾಪರ್ಟಿ ಟ್ಯಾಕ್ಸು ಅಥವಾ ಅಸೋಸಿಯೇಷನ್ ಬಿಲ್ಗಳು ಅಥವಾ ಕ್ಯಾಂಪ್ ಚಾರ್ಜಸ್ ಏನಾದರೂ ಕಟ್ಟಿದ್ರೆ ಇದರ ರೆಸಿಪ್ಟ್ಸ್ ಏನಿರುತ್ತೆ, ಇದರ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಇದನ್ನು ಯಾವುದಾದ್ರೂ ಡಿಜಿಟಲ್ ಇದರಲ್ಲಿ ಅಥವಾ ನಮ್ಮ ಗೂಗಲ್ ಡ್ರೈವಲ್ಲಿ ಅಥವಾ ಒಂದು ಡಿಜಿಟಲ್ ಬ್ಯಾಕಪ್ನ ಇವನ್ನ ಇಟ್ಕೊಂಡ್ರೆ ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಅನ್ನೋಂಥದ್ದು ಒಂದು. ಆ್ಯಂಡ್ ಮೂರನೇ ಪಾಯಿಂಟು ಇದೇ ಸೆಗ್ಮೆಂಟಲ್ಲಿ ಅಂದರೆ ಇಫ್ ಪಾಸಿಬಲ್ ನೀವು ಇಂಡಿಯಾಗೆ ಬರುವಂಥದ್ದು 2-3 ವರ್ಷಕ್ಕೊಂದು ಸರ್ತಿನೋ ಅಥವಾ 3-4 ವರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಯಾರಾದರೂ ನಿಮಗೆ ಗೊತ್ತಿರುವಂಥ ಪ್ರಾಪರ್ಟಿ ಮ್ಯಾನೇಜರ್ನ ಒಂದು ಆ್ಯನ್ಯುವಲ್ ಫೀಸ್ಗೆ ನೀವು ಹೈಯರ್ ಮಾಡಿದ್ರೆ ಈ ತರಹದ ಎಷ್ಟೊಂದು ಸಮಸ್ಯೆಗಳು ಅಥವಾ ಚಿಕ್ಕ ಪುಟ್ಟ ಕಿರಿಕಿರಿ ಅಂತ ಏನು ಹೇಳ್ತೀವಿ ಇದರಿಂದ ನಾವು ಎಸ್ಕೇಪ್ ಆಗಬಹುದು ಅಂತ ಹೇಳ್ತಾ, ಆ್ಯಂಡ್ ಈಗ ಬರೀ ನಾವು ಫ್ಲ್ಯಾಟ್ಸ್ ಮಾತಾಡಿದ್ವಿ, ಅಪಾರ್ಟ್ಮೆಂಟ್ಸ್ ಮಾತಾಡಿದ್ವಿ, ಇದು ಬಿಟ್ಟು ಇಂಡಿಪೆಂಡೆಂಟ್ ಹೌಸ್ ಇರುತ್ತೆ ನಮ್ಮದು, ಅಲ್ಲಿ ಯಾರಿಗೋ ರೆಂಟ್ ಕೊಟ್ಟಿರ್ತೀವಿ ಅಥವಾ ನಮ್ಮ ಫ್ಲ್ಯಾಟಲ್ಲೇ ಅಪಾರ್ಟ್ಮೆಂಟಲ್ಲೇ ಯಾರಿಗೋ ರೆಂಟ್ ಕೊಟ್ಟಿರ್ತೀವಿ ಅಂತಂದರೆ ದಿಸ್ ಈಸ್ ದಿ ರೈಟ್ ಟೈಮ್ ಟು ವಿಸಿಟ್ ದೋಸ್ ಪ್ಲೇಸಸ್. ನಿಮ್ಮ ಮನೆಗಳು ಯಾವುದಿರುತ್ತೆ ಬಾಡಿಗೆ ಕೊಟ್ಟಂಥ ಮನೆಗಳು, ಅವಕ್ಕೆ ನೀವು ಒಂದು ಸಲ ವಿಸಿಟ್ ಮಾಡಿ, ಟೆನೆಂಟ್ಸ್ನ ಒಂದು ರೌಂಡ್ ಮಾತಾಡಿಸಿ ಹೇಗಿದ್ದೀರಾ ಏನು ಕತೆ ಅಂತ ಮಾತಾಡಿ. ಆ್ಯಂಡ್ ಏನಾದರೂ ಮೇಂಟೆನೆನ್ಸ್ ಬೇಕಿತ್ತಾ, ಏನಾದರೂ ಮೇಲ್ಗಡೆ ನೀರು ಲೀಕ್ ಆಗ್ತಾ ಇದ್ದಾನೆ, ಯಾವುದೋ ಪೈಪಾ ಅಥವಾ ಟ್ಯಾಂಕಾ ಏನಿದೆ ಅನ್ನೋಂಥದ್ದನ್ನು ಒಂದು ಸ್ವಲ್ಪ ನೋಡಿ ಈ ತರಹ ಮೇಂಟೆನೆನ್ಸ್ ಮಾಡಿದ್ರೆ ದಟ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ಅ ಲಾಂಗರ್ ಅನ್ನೋಂಥದ್ದು ಹೇಳ್ತಾ, ಒಂದು ಟಿಪ್ ನಿಮಗೆ ಹೇಳಲೇಬೇಕು ಅಂದರೆ ಈ ಥರ ನೀವು ಪ್ರಾಪರ್ಟಿ ರಿಲೇಟೆಡ್ ಇದಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ನಿಮ್ಮ ಯಾರಾದರೂ ಕ್ಲೋಸ್ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಯಾರನ್ನಾದರೂ ಜೊತೇಲಿ ಇಟ್ಕೊಂಡು ಲೋಕಲೈಟ್ಸ್ನ ಹೋದರೆ ಇಟ್ ವಿಲ್ ಬಿ ಗುಡ್. ಬಿಕಾಸ್ ಸೆಕೆಂಡ್ರಿ ಇನ್ಸ್ಪೆಕ್ಷನ್ ಬೇಕಾಗುತ್ತೆ, ಇಲ್ಲ ಒಂದು 15 ದಿನ ಆದಮೇಲೆ ಅಥವಾ ಒಂದು ತಿಂಗಳಾದಮೇಲೆ ಏನಾದರೂ ಮಾಡಿಸ್ಬೇಕು ಅಂದರೆ ಈ ಥರ ನಮಗೆ ಹೆಲ್ಪ್ ಕೂಡ ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ, ನಾವು ಇಂಡಿಯಾಗೆ ಬಂದಾಗ ಮಾಡಲೇಬೇಕು ಅನ್ನೋಂಥದ್ದು ಅಂದರೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಥವಾ ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿ ಮಾಡಬೇಕಾಗತ್ತೆ. ನೀವು ಅಥವಾ ನಿಮ್ಮ ಫ್ಯಾಮಿಲಿ ಯಾರು ಬಂದಿರ್ತೀರಿ ಒಂದು ಹೆಲ್ತ್ ಚೆಕಪ್ನ ಮಾಡಿಸ್ಬಹುದು. ಬಿಕಾಸ್ ಅಫ್ಕೋರ್ಸ್ ಕಾಸ್ಟ್ ವೈಸ್ ಇಂಡಿಯಾನಲ್ಲಿ ಇದು ವರ್ಕೌಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಏನಾದರೂ ಇದ್ದರೆ ನಿಮ್ಮ ಜೊತೆಲಿ ಅವ್ರನ್ನ ಕೂಡ ಕರ್ಕೊಂಡು ಹೋಗಿ ಒಂದು ಹೆಲ್ತ್ ಚೆಕಪ್ನ ಮಾಡಿಸ್ಬೋದು. ದಟ್ ಇನ್ಕ್ಲೂಡ್ಸ್ ನಿಮ್ಮ ಎಂಟೈರ್ ಬ್ಲಡ್ ಟೆಸ್ಟು, ನಿಮ್ಮದು ಎಲ್ಲ ಏನೇನಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಆ್ಯಂಡ್ ಡೆಂಟಲ್ ರಿಲೇಟೆಡ್ ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತೇ ಇರೋವಂಥದ್ದು ಡೆಂಟಲ್ ಕ್ಲೀನಿಂಗ್ಸ್ ಮಾಡೋವಂಥದ್ದು ಅಥವಾ ಡೆಂಟಿಸ್ಟ್ಗಳನ್ನ ಮೀಟ್ ಮಾಡೋವಂಥದ್ದು ಮಾಡೋದು. ಆ್ಯಂಡ್ ಆಲ್ ಆಫ್ ದಟ್ ಕ್ಯಾನ್ ಬಿ ಡನ್ ಹಿಯರ್. ಅದಾದಮೇಲೆ ಐ ಎಕ್ಸಾಮ್ಸು ಅಥವಾ ಐ ಚೆಕಪ್ಸು ಅಥವಾ ನಿಮ್ಮ ಆ ಥರದ್ದು ಏನಾದರೂ ಕಣ್ಣಿನ ರಿಲೇಟೆಡ್ ಇತ್ತು ಅಂದರೆ ಕೂಡ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಬಿಕಾಸ್ ಇಂಡಿಯಾನಲ್ಲಿ ವಿ ಹ್ಯಾವ್ ಅಫೋರ್ಡಬಲ್ ಹೆಲ್ತ್ ಕೇರ್ ಅಂತ ಹೇಳ್ತಾ, ನೆಕ್ಸ್ಟು ಇರುವಂಥದ್ದು ಅಂತ ಅಂದರೆ ಇನ್ಶೂರೆನ್ಸ್ ಮಾಡಿಸುವಂಥದ್ದು. ನಿಮ್ಮ ಪೇರೆಂಟ್ಸ್ ಏನಾದರೂ ಇಲ್ಲಿ ಇಂಡಿಯಾನಲ್ಲಿದ್ದು ಅವರ ಇನ್ಶೂರೆನ್ಸ್ ಇರೋವಂಥದ್ದು ಏನಿರುತ್ತೆ ಅದನ್ನು ಕರೆಂಟ್ ಇನ್ಶೂರೆನ್ಸ್ ಪ್ಲ್ಯಾನ್ ಏನಿದೆ, ಅದರ ಪಾಲಿಸೀಸ್ ಏನಿದೆ ಅನ್ನೋಂಥದ್ದನ್ನು ಒಂದು ರೌಂಡ್ ಚೆಕ್ ಮಾಡಿ, ಇನ್ ಕೇಸ್ ಏನಾದರೂ ಒಂದು ಟಾಪಪ್ ಪ್ಲ್ಯಾನ್ನ ಮಾಡಿಬಿಟ್ಟು ಅವರ ಕವರೇಜ್ ಏನಿರುತ್ತೆ ಅದನ್ನು ಅಪ್ಗ್ರೇಡ್ ಮಾಡಬಹುದು. ಆ್ಯಂಡ್ ಇದರಲ್ಲಿ ನೀವು ಮುಖ್ಯವಾಗಿ ಮಾಡಲೇಬೇಕಾದಂಥದ್ದು ಅಂದರೆ ಕ್ರಿಟಿಕಲ್ ಇಲ್ನೆಸ್ ಅನ್ನೋಂಥದ್ದು ಏನಿರುತ್ತೆ ಈ ಸೆಗ್ಮೆಂಟು ನಿಮ್ಮ ತೊಗೊಂಡಿರುವಂಥ ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತಾ ಇಲ್ವಾ ಅನ್ನೋಂಥದ್ದನ್ನು ನೀವು ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ಅ ಲಾಟ್ ಅನ್ನೋಂಥದ್ದನ್ನು ಹೇಳ್ತಾ, ನೆಕ್ಸ್ಟು ನಾವು ಆ್ಯಸ್ ಎ NRI ಇನ್ವೆಸ್ಟ್ಮೆಂಟು ಅಥವಾ ಬೇರೆ ಬೇರೆ ಶೇರ್ಸು ಅದು ಇದೆಲ್ಲ ಮಾಡ್ತಾ ಇರ್ತೀವಿ. ಅದರಲ್ಲಿ ನೀವು ಮಾಡಲೇಬೇಕಾದ್ದು ಅಂದರೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ಸ್ ರಿಲೇಟೆಡ್ ಆಗಿ ನೀವು ಮಾಡ್ತೀರಾ ಅಂದರೆ ನಿಮ್ಮ ರೆಸಿಡೆಂಟ್ ಡಿಮ್ಯಾಟ್ ಅಕೌಂಟ್ಸ್ ಏನಿರುತ್ತೆ ಅದನ್ನು NRO ಸ್ಟೇಟಸ್ ಏನಿದೆ ಅನ್ನೋಂಥದ್ದನ್ನು ಚೆಕ್ ಮಾಡಬೇಕು. ಆ್ಯಂಡ್ ನಿಮಗೆ ಲಿಂಕ್ ಆಗಿರುವಂಥ ಅಕೌಂಟ್ಗಳು ಏನಿದೆ ಅದರಲ್ಲಿ NRO ಅಥವಾ NRE ಸ್ಟೇಟಸ್ ಬಂದಿದೆನಾ ಇಲ್ವಾ ಅನ್ನೋಂಥದ್ದನ್ನು ನೀವು ರೀಕನ್ಫರ್ಮ್ ಮಾಡಬಹುದು. ನಿಮ್ಮ NRI ರಿಲೇಷನ್ಶಿಪ್ ಮ್ಯಾನೇಜರ್ ಅಥವಾ ಯಾರಿರ್ತಾರೆ ಒಬ್ಬ ಆಫೀಸರ್ ಅವರು ನಿಮ್ಮನ್ನು ಈ ಇನ್ಫಾರ್ಮೇಷನೆಲ್ಲ ಅವರು ಕೊಡ್ತಾರೆ ಅಂತ ಹೇಳ್ತಾ, ಅದಾದಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನಿರುತ್ತೆ ಕಂಪ್ಲೀಟ್ಲಿ ಇಂಡಿಯಾನಲ್ಲಿರುವಂಥದ್ದು ಅದನ್ನೆಲ್ಲ ಒಂದು ಕಡೆಗೆ ಕನ್ಸಾಲಿಡೇಟೆಡ್ ಮಾಡಿ ಅದನ್ನು ಏನಿದೆ ಅನ್ನೋಂಥದ್ದನ್ನು ಯು ಕ್ಯಾನ್ ಮೇಂಟೈನ್ ದಟ್ ವೆರಿ ಈಸಿಲಿ ಅಂತ ಹೇಳ್ತಾ, ಇಫ್ ಪಾಸಿಬಲ್ ಇಲ್ಲೂ ಕೂಡ ಯಾರಾದರೂ ಒಬ್ಬ ಪ್ರೊಫೆಷ್ನಲ್ಲಾಗಿ ಈ ಥರ ಇನ್ವೆಸ್ಟ್ಮೆಂಟ್ಗಳನ್ನು ನೋಡ್ಕೊಳ್ಳೋದಕ್ಕೆ ಸ್ಟ್ರಾಟಜಿ ಮಾಡೋದಕ್ಕೆ ಯಾರಾದರೂ ಒಬ್ಬರು ಸಿಗ್ತಾರೆ ಅಂತ ಅಂದರೆ ಅವ್ರ ಜೊತೆಲಿ ನೀವು ಒಂದು ವೆರಿಫೈ ಮಾಡ್ಬೋದು ಅಥವಾ ರಿವ್ಯೂ ಮಾಡ್ಬೋದು. ಇದಕ್ಕೆ ನಿಮ್ಮ CA ಯಾರಿರ್ತಾರೆ ದೇ ಕ್ಯಾನ್ ಓನ್ಲಿ ಸಜೆಸ್ಟ್ ಯಾರಿದ್ದಾರೆ ಅನ್ನೋಂಥದ್ದು ಈ ಥರದನ್ನು ಮಾಡೋಕ್ಕೆ ಅನ್ನೋಂಥದ್ದನ್ನು ಮಾಡ್ತಾರೆ ಒಂದು. ಆ್ಯಂಡ್ ಇನ್ ಕೇಸ್ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಕರೆಂಟ್ ಅಸೆಟ್ಸ್ ಏನಿದೆ ಇಡೀ ಇಂಡಿಯಾನಲ್ಲಿ ಅದನ್ನೆಲ್ಲದನ್ನು ಒಂದು ಕಡೆಗೆ ಅಪ್ಡೇಟ್ ಮಾಡ್ಕೊಂಬಿಟ್ಟು ಮಾಡೋವಂಥದ್ದು ಇಂಪಾರ್ಟೆಂಟಾಗಿ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಅಂತ ಅಂದರೆ ನೀವು ಇಲ್ಲಿ ನಿಮ್ಮ ಅಸೆಟ್ಗಳು ಏನಿರುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಪವರ್ ಆಫ್ ಅಟಾರ್ನಿ ಏನಿರುತ್ತೆ ಅದನ್ನು ಸೆಟಪ್ ಮಾಡಬಹುದು ಅಂತ ಅಂದರೆ ಪ್ಲೀಸ್ ಡೂ ಇಟ್ ಅಂತ ಹೇಳ್ತಾ, ಅದಾದಮೇಲೆ ನಿಮ್ಮ ಪ್ರಾಪರ್ಟಿ ಡೀಡ್ಸು ಅಥವಾ ಲೀಗಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಇದನ್ನು ಕೂಡ ಒಂದು ಸರ್ತಿ ಕಣ್ಣಾಡಿಸಿದ್ರೆ ನಮ್ಮ ಈ ಥರದ್ದು ಯಾವುದೇ NRIಗಳಿಗೆ ಏನು ಸಮಸ್ಯೆಗಳಾಗುತ್ತೆ ಈ ಥರದ್ರಿಂದ ಎಲ್ಲ ನೀವು ಎಸ್ಕೇಪ್ ಆಗಬಹುದು ಅಂತ ಹೇಳ್ತಾ, ಇಂಪಾರ್ಟೆಂಟ್ಲಿ CA ಜೊತೆಯಲ್ಲಿ ನೀವು ಮಾತಾಡ್ತಾ ಇರಬೇಕಾದ್ರೇ ಒಂದನ್ನು ನೀವು ಮಾಡಲೇಬೇಕಾದ್ದು ಅಂದರೆ ನಿಮ್ಮ ಓವರ್ಸೀಸ್ ಅಸೆಟ್ಸ್ಗಳೇನಿರುತ್ತೆ ಎಲ್ಲಿ ಯಾವ ಕಂಟ್ರಿನಲ್ಲಿ ರಿಸೈಡ್ ಆಗಿರ್ತೀರ ಅಲ್ಲಿರುವಂಥ ಅಸೆಟ್ಗಳನ್ನು ಡಿಸ್ಕ್ಲೋಸ್ ಮಾಡಿ
ಇಲ್ಲಿ ಟ್ಯಾಕ್ಸ್ಗಳಿಗೆ ಅಥವಾ ಇಲ್ಲಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನು ಹೋಗ್ತಾ ಇರುತ್ತೆ ಅದಕ್ಕೆ ನೀವು ಡಿಸ್ಕ್ಲೋಸ್ ಮಾಡಿದ್ರೆ ದಟ್ ವಿಲ್ ಆಲ್ಸೋ ಹೆಲ್ಪ್ ಲಾಟ್. ಅದನ್ನು ನಿಮ್ಮ CA ಯಾರಿರ್ತಾರೆ ಅದನ್ನು ನೀವು ಡಿಸ್ಕಸ್ ಮಾಡಬಹುದು. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, DTA ಅಗ್ರಿಮೆಂಟ್ಸಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ, ಟ್ಯಾಕ್ಸ್ ಬೆನಿಫಿಟ್ಸು, ಅದನ್ನು ಕೂಡ ತೊಗೊಳ್ಬಹುದು ಅಂತ ಹೇಳ್ತಾ, ಇದಿಷ್ಟು ಮಾಡ್ತಾ ನಾವು ಮರಿಲೇಬಾರದು ಅಂತ ಅಂದರೆ ನಿಮ್ಮ ಇಂಡಿಯನ್ ನಂಬರ್ಗಳು ಏನಿರುತ್ತೆ, ಫೋನ್ ನಂಬರ್ಗಳು, ಅದರದ್ದು ಸ್ಟೇಟಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡಿ. ಅಫ್ಕೋರ್ಸ್ ನಮ್ಮ ಹತ್ರ ಯಾವುದಾದ್ರೂ ಒಂದು ಸಿಮ್ ಕಾರ್ಡ್ ಇದ್ದೇ ಇರುತ್ತೆ ಇಂಡಿಯನ್ ಮೊಬೈಲ್ ನಂಬರ್ದು, ಅದನ್ನು ಆ್ಯಕ್ಟಿವ್ ಸ್ಟೇಟಲ್ಲಿ ಇಡಿ. ಬಿಕಾಸ್ ನಿಮ್ಮ OTPಸ್ಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಅಕೌಂಟ್ಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ಸ್ ಏನಾದರೂ ಬ್ಯಾಂಕಿಂಗಲ್ಲಿದೆ ಅಂತಂದರೆ ಪ್ಲೀಸ್ ಮೇಕ್ ಶ್ಯೂರ್ ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಬಿಕಾಸ್ ಎಷ್ಟೊಂದು ಇತ್ತೀಚೆಗೆ ಆನ್ಲೈನಲ್ಲಿ ಫ್ರಾಡ್ ನಡೀತಾ ಇದೆ. ಅವ್ರದ್ದು ಅಕೌಂಟಿಂದ ಹಣ ಹೋಯಿತು, ಇವ್ರ ಅಕೌಂಟಿಂದ ಹಣ ಹೋಯಿತು ಅಂತ ಕೇಳ್ತಾನೆ ಇರ್ತೀವಿ. ಸೊ ಮೇಕ್ ಶ್ಯೂರ್ 2 ಫ್ಯಾಕ್ಟರ್ ಅಥೆಂಟಿಕೇಷನ್ನ ನೀವು ಮಾಡಬೇಕು ಅನ್ನೋಂಥದ್ದು, ಅದನ್ನು ಮಾಡಿ. ಆ್ಯಂಡ್ ಕೊನೆಯದಾಗಿ ಮಿಸ್ ಮಾಡಲೇಬಾರ್ದು ಅನ್ನೋಂಥದ್ದು ಇತ್ತು ಅಂದರೆ ಮೇಕ್ ಶ್ಯೂರ್ ಒಂದು ಲಿಸ್ಟ್ ಹಾಕ್ಕೊಳ್ಳಿ. ಯಾವ್ಯಾವ ರೆಸ್ಟೋರೆಂಟಿಗೆ ಹೋಗಬೇಕು, ಏನೇನು ತಿನ್ನಬೇಕು, ಎಲ್ಲಿ ಮಸಾಲೆ ದೋಸೆ ತಿನ್ನಬೇಕು, ಎಲ್ಲಿ ಇಡ್ಲಿ ತಿನ್ನಬೇಕು, ಎಲ್ಲಿ ಗೋಬಿ ಮಂಚೂರಿ ತಿನ್ನಬೇಕು, ಎಲ್ಲಿ ಇನ್ನು ಏನನ್ನು ತಿನ್ನಬೇಕು, ಬಿರಿಯಾನಿ ತಿನ್ನಬೇಕು ಅನ್ನೋಂಥದ್ದು ಇರುತ್ತೆ. ಅಫ್ಕೋರ್ಸ್ ಇದೆಲ್ಲದರದ್ದು ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲೇ ನಾವು ಎಷ್ಟೊಂದು ಕಡೆ ಹಾಕಿರ್ತೀವಿ ವಿಚ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಈಟ್ ವಿಚ್ ಫುಡ್ ಅಂತ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರ ಜೊತೆಲಿ ಮೀಟ್ ಮಾಡಿ, ನಿಮ್ಮ ಹಳೆ ಟೀಚರ್ಸ್ ಇದ್ದರು ಅಂದರೆ ಅವ್ರನ್ನ ಮೀಟ್ ಮಾಡಿ, ಹಳೆಯ ನೈಬರ್ಸ್ ಇದ್ದರು ಅಂದರೆ ಅವ್ರನ್ನ ಮೀಟ್ ಮಾಡಿ. ಸ್ಪೆಂಡ್ ಅ ವೆರಿ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಕ್ರಿಯೇಟ್ ಮೆಮೊರೀಸ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ರೇಡಿಯೋನ ಕೇಳ್ತಾ ಇರಿ ಅಂತ ಹೇಳ್ತಾ, ಈ ಸರ್ತಿ ನೀವು ಇಂಡಿಯಾಗೆ ಬಂದಾಗ ಹ್ಯಾವ್ ಅ ಬ್ಲಾಸ್ಟ್, ಹ್ಯಾವ್ ಅ ಫನ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ತಪ್ಪದೆ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ.